ಈ ಗ್ರಹ ತಾರೆಗಳು ಮೇರುವಿಗೆ ಪ್ರದಕ್ಷಿಣೆ ಬರ್ತವೆ. ಮೇರೋ ಪ್ರದಕ್ಷಿಣಗರೆ ಸೇವಾಮಹೇ ಭಾಸ್ಕರಂ ಅಂತ ಪ್ರಾರ್ಥನೆ ಮಾಡುವಾಗ ರೀತಿಯನ್ನು ಹೇಳುತ್ತಾರೆ. ಮೇರು ಪರ್ವತಕ್ಕೆ ಉಳಿದ ಎಲ್ಲ ಗ್ರಹಗಳು ಪ್ರದಕ್ಷಿಣೆ ಬರ್ತವೆ. ನನಗೆ ಮಾತ್ರ ಯಾರೂ ಗೌರವ ಕೊಡಲ್ಲ. ಅದರಿಂದಾಗಿ ನಾನು ಕೂಡ ಆ ಎತ್ತರಕ್ಕೆ ಏರಬೇಕು ಅಂತ ವಿಂಧ್ಯ ಬೆಳೆದು ನಿಲ್ಲುವ ಒಂದು ಆಲೋಚನೆಗೆ ಅಡಿ ಇಟ್ಟಿತು. ಬೆಳೆದು ಆಕಾಶಕ್ಕೆ ಹೋಗ್ತಾ ಇದೆ ಅಂತನ್ನುವಾಗ ಗ್ರಹಗಳ ನಿಜವಾದ ಚಲನವಲನಕ್ಕೆಲ್ಲ ತೊಂದರೆ ಬರಲಿಕ್ಕೆ ಶುರುವಾಯಿತು. ಅಷ್ಟೇ ಅಲ್ಲ, ಒಂದು ಸಹಜವಾಗಿ ಇದ್ದ ಪ್ರಕೃತಿಯ ವ್ಯವಸ್ಥೆ ನಾವು ಅಂದುಕೊಳ್ಳುವುದು ಈಗ ಸರೋವರ ಅಥವಾ ಒಂದು ಹೊಳೆ ಹರಿಯುವ ಪ್ರಮಾಣಕ್ಕಿಂತ ಜಾಸ್ತಿ ಹರಿದ್ರೂ ಅಪಾಯವೇ. ನಾವು ತೋಟದಲ್ಲಿ ಬದಿಯಲ್ಲೆಲ್ಲ ಕಟ್ಟಿದ್ದ ಬೇಲಿ ಕೊಚ್ಚಿದ್ಕೊಂಡು ಹೋಗುತ್ತೆ. ಕಮ್ಮಿ ಆದರೂ ನೀರಿಲ್ಲದೆ ಒದ್ದಾಡಬೇಕಾಗಿದೆ. ಎಲ್ಲವೂ ಒಂದು ಸಮದಲ್ಲಿರಬೇಕು. ಬೆಟ್ಟವೂ ಹಾಗೆ, ಮರಗಳು ಹಾಗೆ, ಪ್ರಾಣಿಗಳು ಹಾಗೆ. ಜಿಂಕೆಯ ಸಂತತಿ ತೀವ್ರ ಜಾಸ್ತಿ ಆಯಿತು ಅಂದರೆ ಇದ್ದಕ್ಕಿದ್ದ ಹಾಗೆ ಇನ್ನೊಂದು ರೀತಿಯಿಂದ ಪ್ರಕೃತಿಯಲ್ಲಿ ನೀರಿನ ತೊಂದರೆ ಶುರುವಾಗುತ್ತೆ. ನಮ್ಗೆ ಆಶ್ಚರ್ಯ ಆಗುತ್ತೆ, ಜಿಂಕೆ ಜಾಸ್ತಿ ಆಗುವುದಕ್ಕೂ ನೀರಿನ ಪ್ರಮಾಣ ಕಮ್ಮಿ ಆಗುವುದಕ್ಕೇನು ಸಂಬಂಧ? ಈ ಜಿಂಕೆಗಳ ಪ್ರಮಾಣ ಜಾಸ್ತಿ ಆದಾಗ ಇಡೀ ಕಾಡಿನಲ್ಲಿ ಎಲ್ಲೂ ಕೂಡ ಒಂದಿಷ್ಟು ಹುಲ್ಲೇ ಉಳಿಯದಂತಾಗುತ್ತೆ. ಯಾವಾಗ ಹುಲ್ಲಿನ ಪ್ರಮಾಣ ಕಮ್ಮಿ ಆಗುತ್ತೋ ಬಿದ್ದ ಮಳೆ ಅದು ನೆಲದಲ್ಲಿ ಹೀರ್ಕೊಳ್ಳೋದಿಲ್ಲ, ಹಾಗೆ ಹರಿದು ಹೋಗ್ಬಿಡುತ್ತೆ. ಆವಾಗ ಒಳಕ್ಕೆ ಸೇರುವ ನೀರಿನ ಪ್ರಮಾಣ ಕಮ್ಮಿ ಆಗುತ್ತೆ. ಮುಂದಿನ ಸರ್ತಿಗಾಗುವಾಗ ನೀರಿಲ್ಲ ಅಂತ ಆಗುತ್ತೆ. ಮರಗಳಿರುವುದರಿಂದ ಲಾಭ ಏನು, ಅಥವಾ ಹುಲ್ಲುಗಳು ಇರುವುದರಿಂದ ಆಗುವ ಲಾಭ ಏನು ಅಂತಂದರೆ ಮಣ್ಣಿನ ಬುಡದಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವ ಹಾಗೆ ಬೇರು ಅದಕ್ಕೆ ಆಳದ ತನಕ ಕರ್ಕೊಂಡು ಹೋಗುತ್ತೆ. ನೀರು ಬಿದ್ದಾಗಲೂ ಹಾಗೆ ಹುಲ್ಲಿದ್ದರೆ ಅದು ತನ್ನ ಬುಡದಲ್ಲೇ ಇರಿಸಿಕೊಳ್ಳುವ, ಅದು ಹರಿಲಿಕ್ಕೆ ಬಿಡುವುದಿಲ್ಲ. ಮೊದಲೆಲ್ಲ ಹೀರಿ ಕೆಳದ ಹಾಕುತ್ತೆ. ಅಂದರೆ ಒಂದು ಸಂಗತಿ, ಇದು ಒಂದಾಯಿತು. ಹೀಗೆ ಯಾವುದೋ ಒಂದು ಪ್ರಾಣಿ ಅಂತ ಹುಲಿ ಜಾಸ್ತಿ ಆಯಿತು ಅಂತ ಇಟ್ಕೊಳ್ಳಿ, ಅದು ಒಂದು ಅಪಾಯ. ಮಂಗಗಳು ಜಾಸ್ತಿ ಆಯಿತು ಅಂತ ಇಟ್ಕೊಳ್ಳಿ, ಅದು ಒಂದು ಅಪಾಯ. ನೀವು ಯಾವುದೇ ಸಂತತಿ ಅದು ಒಂದು ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ ಪ್ರಕೃತಿಯಲ್ಲಿ. ನೀವು ಯಾವುದರ ಮೇಲೂ ಇದು ಜಾಸ್ತಿ ಆಯಿತು ಇದು ಕಮ್ಮಿ ಆಯಿತು ಅಂತ ನಿಮ್ಮ ಲೆಕ್ಕಾಚಾರದ ಪ್ರಕಾರ ನಡೆಯುವುದಲ್ಲ ಪ್ರಕೃತಿ. ಅದಕ್ಕೆ ಬೇಕಾದ ವ್ಯವಸ್ಥೆ ಅದೇ ಮಾಡಿಕೊಳ್ಳುತ್ತೆ. ಎಷ್ಟೋ ಸರ್ತಿ ಕಾಳ್ಗಿಚ್ಚು ತಾನಾಗಿ ಹುಟ್ಟುತ್ತೆ ಅನ್ನೋದು ಒಂದು ಪ್ರಕೃತಿಯ ನಿಯಮವೇ. ಆ ಕಾಳ್ಗಿಚ್ಚಿನಿಂದಾಗಿ ಸುಟ್ಟು ಬೇರೆಲ್ಲ ಚೆನ್ನಾಗಿ ಹದವಾದಾಗ ಮುಂದಿನ ಸರ್ತಿಗೆ ಗೊಬ್ಬರ ತಾನೇ ಮಾಡಿಕೊಳ್ಳೋದು. ಈಗ ಕಾಡಿನಲ್ಲಿರುವಂತಹ ಆ ಗಿಡಗಳಿಗೆ ಗೊಬ್ಬರ ಯಾರು ಹಾಕ್ತಾರೆ? ತನ್ನ ಮರದ ಬುಡದಲ್ಲಿ ಬಿದ್ದ ತನ್ನ ಎಲೆ, ತನ್ನ ಹಣ್ಣು, ತನ್ನ ತೊಗಟೆ, ತನ್ನ ವಸ್ತುಗಳೇ ಅದಕ್ಕೆ ಆಹಾರ ಹೊರತು ಮತ್ತೆ ನಾವಲ್ಲಿ ಹೋಗಿ ನಮ್ಮ ಮನೆಯ ತೋಟಕ್ಕೆ ಕಟ್ಟಿದ ಹಾಗೆ ಅವುಗಳಿಗೆ ಕಟ್ಟುವ ಕ್ರಮ ಇಲ್ಲ. ಅದರಿಂದಾಗಿ ಪ್ರಕೃತಿಯಲ್ಲಿ ಏನೆಲ್ಲ ವ್ಯವಸ್ಥೆ ಇದೆಯೋ ಅದೆಲ್ಲವೂ ಕೂಡ ಅದಕ್ಕೆ ಬೇಕಾದಂತೆ ನಡೀತಾ ಇರುತ್ತೆ.